ಹಾಯ್ ನಮಸ್ತೆ ಸ್ನೇಹಿತರೆ, ಕನಕಶ್ರೀ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ದ್ವಿತೀಯ PUC ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂತೆ ನೂತನ ನೀಲನಕ್ಷೆಯ ಪ್ರಕಾರ 2026ರ ವಾರ್ಷಿಕ ಪರೀಕ್ಷೆ ಹಾಗೂ ಪೂರ್ವಸಿದ್ಧತಾ ಪರೀಕ್ಷೆಗೆ ಬಹುಮುಖ್ಯವಾಗಿರುವಂತಹ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಹಾಗಿದ್ದರೆ ಮೊದಲೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೆ ಹಾಗೂ ನಿಮ್ಮ ಎಲ್ಲ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಹಾಗಿದ್ದರೆ ಈ ಒಂದು ವಿಡಿಯೋದಲ್ಲಿ ಬಹುಮುಖ್ಯವಾಗಿರುವಂತಹ ನೀಲಿನಕ್ಷೆಯ ಪ್ರಕಾರ 1 ಅಂಕದ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಹಾಗಿದ್ದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಮೊಹೆಂಜೊದಾರೋ ಪದದ ಅರ್ಥವೇನು? ಮಡಿದವರ ದಿಬ್ಬ ಅಥವಾ ಸತ್ತವರ ದಿಬ್ಬ. ಜೈನ ಧರ್ಮವನ್ನು ಯಾರು ಸ್ಥಾಪಿಸಿದರು? ಋಷಭನಾಥ. ಶಾಕುಂತಲವನ್ನು ಬರೆದವರು ಯಾರು? ಕಾಳಿದಾಸ. ಕನ್ನಡದ ಮೊದಲ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಮೊದಲ ಪಾಣಿಪತ್ ಕದನ ಯಾವಾಗ ನಡೆಯಿತು? ಕ್ರಿಸ್ತಶಕ 1526ರಲ್ಲಿ ಮೊದಲ ಪಾಣಿಪತ್ ಕದನ ನಡೆದದ. ಬೀದರ್ನಲ್ಲಿರುವಂತಹ ಮದರಸವನ್ನು ನಿರ್ಮಿಸಿದವರು ಯಾರು? ಮಹಮ್ಮದ್ ಗವಾನ್ ಅವರು ಬೀದರ್ನಲ್ಲಿರುವಂತಹ ಮದರಸವನ್ನು ನಿರ್ಮಾಣವನ್ನು ಮಾಡ್ತಾರೆ. ಬಸವೇಶ್ವರರ ಜನ್ಮಸ್ಥಳ ಯಾವುದು? ಬಾಗೇವಾಡಿಯಲ್ಲಿ ಬಸವೇಶ್ವರರು ಜನನವನ್ನು ತಾಳ್ತಾರೆ. ಭಾರತದಲ್ಲಿ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ವರ್ಷ ಯಾವುದು? ಕ್ರಿಸ್ತಶಕ 1857ರಲ್ಲಿ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೀತದೆ. ಶುದ್ಧಿ ಚಳವಳಿ ಎಂದರೇನು? ದಯಾನಂದ ಸರಸ್ವತಿಯವರು ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡವರನ್ನು ಪುನಃ ಏನಪ್ಪ ಅಂದರೆ ಹಿಂದೂ ಧರ್ಮಕ್ಕೆ ಮತ್ತೆ ಕರೆಯಲು ಕೈಗೊಂಡಿರುವಂತಹ ಚಳವಳಿಯನ್ನು ಶುದ್ಧಿ ಚಳವಳಿ ಅಂತಂದೇಳಿ ಕರೀತಾರೆ. ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿಯನ್ನು ವರ್ಗಾಯಿಸಿದವರು ಯಾರಪ್ಪ ಅಂದರೆ ಮಾರ್ಕ್ ಕಬ್ಬನ್ ಅವರು ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾರೆ. ಪ್ರಾಚೀನ ಕರ್ನಾಟಕದ ಮೇರೆಯನ್ನು ಉಲ್ಲೇಖಿಸಿದ ಗ್ರಂಥದ ಹೆಸರೇನು? ಕವಿರಾಜ ಮಾರ್ಗ. ಹಳೆಯ ಶಿಲಾಯುಗದ ಮಾನವ ಬಳಸಿರುವಂತಹ ಕಲ್ಲಿನ ಪ್ರಕಾರದ ಹೆಸರೇನು? ಕ್ವಾರ್ಟ್ಜೈಟ್. ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಧನ್ವಂತರಿಯನ್ನು ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಅಂತೇಳಿ ಕರೆಯುತ್ತಾರೆ. ಚೋಳರ ಗ್ರಾಮಾಡಳಿತವನ್ನು ತಿಳಿಸುವಂತಹ ಶಾಸನ ಯಾವುದು? ಉತ್ತರ ಮೇರೂರು ಶಾಸನ ಚೋಳರ ಗ್ರಾಮಾಡಳಿತವನ್ನು ತಿಳಿಸುವಂತಹ ಶಾಸನವಾಗಿದೆ. ರಾಮಾನುಜಾಚಾರ್ಯರ ಸಿದ್ಧಾಂತವನ್ನು ಹೆಸರಿ. ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ರಾಮಾನುಜಾಚಾರ್ಯರು ಪ್ರತಿಪಾದಿಸ್ತಾರೆ. ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾಯಿಸಿದವರು ಯಾರಪ್ಪ ಅಂತಂದರೆ ಮಹಮ್ಮದ್ ಬಿನ್ ತುಘಲಕ್. ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆಯನ್ನು ಮಾಡ್ತಾರೆ ರಾಜಧಾನಿಯನ್ನು. ನವಕೋಟಿ ನಾರಾಯಣ ಎಂಬ ಬಿರುದನ್ನು ಪಡೆದವರು ಯಾರು? ಚಿಕ್ಕದೇವರಾಜ ಒಡೆಯರು. ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿಯನ್ನು ಯಾವಾಗ ಸ್ಥಾಪಿಸಲಾಯಿತು? ಕ್ರಿಸ್ತಶಕ 1600ರಲ್ಲಿ. ವೇದಗಳಿಗೆ ಹಿಂದಿರುಗಿ ಎಂದು ಕರೆ ನೀಡಿದವರು ದಯಾನಂದ ಸರಸ್ವತಿಯವರು. ರಾಜ್ಯ ಪುನರ್ ವಿಂಗಡನಾ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಫಜಲ್ ಅಲಿಯವರು ರಾಜ್ಯ ವಿಂಗಡನಾ ಸಮಿತಿಯ ಅಧ್ಯಕ್ಷರಾಗಿದ್ದರು. ಬುದ್ಧ ಚರಿತವನ್ನು ಬರೆದವರು ಯಾರು? ಅಶ್ವಘೋಷ. 23ನೇ ತೀರ್ಥಂಕ ಯಾರಾಗಿದ್ದರು? ಪಾರ್ಶ್ವನಾಥ. ಕಾನಿಷ್ಕನ ರಾಜಧಾನಿ ಯಾವುದು? ಪುರುಷಪುರ, ಈಗ ಇಂದಿನ ಪೇಶಾವರ ಅಂತ ಇವನ ರಾಜಧಾನಿ ಆಗಿತ್ತು. ಅಲಹಾಬಾದ್ ಸ್ತಂಭ ಶಾಸನ ರಚಿಸಿದವರು ಯಾರು? ಹರಿಸೇನ ಅಲಹಾಬಾದ್ ಸ್ತಂಭ ಶಾಸನವನ್ನು ರಚನೆಯನ್ನು ಮಾಡ್ತಾನೆ. ಕುಡುವಲೈ ಅಂತ ಅಂದರೆ ಚೋಳರ ಗ್ರಾಮ ಸಭೆಯ ಸದಸ್ಯರನ್ನು ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಅನುಸರಿಸುತ್ತಿದ್ದಂತಹ ಅದೃಷ್ಟ ಪದ್ಧತಿಯನ್ನು ಕುಡುವಲೈ ಅಂತ ಅಂದೇಳಿ ಕರೀತಾರೆ. ಅಕ್ಬರನು ಜಾರಿಗೊಳಿಸಿದಂತಹ ಹೊಸ ಧರ್ಮ ಯಾವುದಪ್ಪ ಅಂದರೆ ದೀನ್ ಇ ಇಲಾಹಿ. ರಾಮಾನುಜಾಚಾರ್ಯರ ಸಿದ್ಧಾಂತವನ್ನು ಹೆಸರಿಸಿ. ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನು ರಾಮಾನುಜಾಚಾರ್ಯರ ಸಿದ್ಧಾಂತವಾಗಿದೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ಏಕೆ ದಂಗೆ ಎದ್ದಳು? ಬ್ರಿಟಿಷರು ರಾಣಿಯ ದತ್ತು ಪುತ್ರರನ್ನು ಮಾನ್ಯ ಮಾಡದ ಕಾರಣ ದಂಗೆ ಎದ್ದಳು. ಅಥವಾ ದತ್ತು ಮಕ್ಕಳಿಗೆ ಹಕ್ಕಿಲ್ಲೆನ್ನುವಂತಹ ನೀತಿಯ ವಿರುದ್ಧ ದಂಗೆ ಎದ್ದಳು.
ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ದಾದಾಬಾಯಿ ನವರೋಜಿಯವರು ಸೋರಿಕೆ ಸಿದ್ಧಾಂತವನ್ನು ರಚನೆಯನ್ನು ಮಾಡ್ತಾರೆ. ಕೃಷ್ಣರಾಜ ಸಾಗರ ಅಣೆಕಟ್ಟನ್ನು ನಿರ್ಮಿಸಿದವರು ಯಾರು? ಸರ್ ಎಂ ವಿಶ್ವೇಶ್ವರಯ್ಯನವರು ಕೃಷ್ಣರಾಜ ಸಾಗರ ಅಣೆಕಟ್ಟನ್ನು ನಿರ್ಮಾಣ ಮಾಡ್ತಾರೆ. ಇಂಡಿಯಾ ಎನ್ನುವಂತಹ ಪದವು ಯಾವ ಭಾಷೆಯಿಂದ ಬಂದಿದೆ? ಇಂಡಿಯಾ ಎನ್ನುವಂತಹ ಪದವು ಗ್ರೀಕ್ ಭಾಷೆಯಿಂದ ಬಂದಿದೆ. ಪ್ರಥಮ ವೇದವನ್ನು ಹೆಸರಿಸಿ. ಋಗ್ವೇದ. ಕನ್ನಡದ ಆದಿಕವಿ ಎಂದು ಯಾರನ್ನು ಕರೆಯುತ್ತಾರೆ? ಪಂಪನನ್ನು ಕರೆಯುತ್ತಾರೆ. ಭಾರತದ ಗಿಣಿ ಎಂದು ಯಾರನ್ನು ಕರೆಯುತ್ತಾರೆ? ಅಮೀರ್ ಖುಸ್ರೋ ಅವರನ್ನು ಭಾರತದ ಗಿಣಿ ಅಂತಂದೇಳಿ ಕರೀತಾರೆ. ಶಿವಾಜಿಯ ಬಿರುದು ಯಾವುದು? ಛತ್ರಪತಿ ಎನ್ನುವಂಥದ್ದು ಶಿವಾಜಿಯ ಬಿರುದಾಗಿತ್ತು. ಶಂಕರಾಚಾರ್ಯರು ಜನ್ಮಸ್ಥಳ ಯಾವುದು? ಕೇರಳದ ಕಾಲಡಿ ಎಂಬಲ್ಲಿ ಶಂಕರಾಚಾರ್ಯರ ಜನ್ಮವಾಗ್ತದೆ. ಮೈಸೂರಿನ ಹುಲಿ ಎಂದು ಯಾರನ್ನು ಕರೆಯುತ್ತಾರೆ? ಟಿಪ್ಪು ಸುಲ್ತಾನರನ್ನು ಮೈಸೂರಿನ ಹುಲಿ ಅಂತಂದೇಳಿ ಕರೀತಾರೆ. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆದಂತಹ ವರ್ಷ ಯಾವುದು? ಕ್ರಿಸ್ತಶಕ 1857ರಲ್ಲಿ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಏನಪ್ಪ ಅಂದರೆ ನಡೀತದೆ. ನೇತಾಜಿ ಎನ್ನುವಂತಹ ಎಂದು ಪ್ರಖ್ಯಾತಿಯನ್ನು ಪಡೆದವರು ಯಾರಪ್ಪ ಅಂತಂದರೆ ಸುಭಾಷ್ ಚಂದ್ರ ಬೋಸ್ ಅವರು ನೇತಾಜಿ ಎಂದು ಪ್ರಸಿದ್ಧಿಯನ್ನು ಪಡೆದಿರುವಂತಹವರು. ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿ ಯಾವುದಪ್ಪ ಅಂದರೆ ಕರ್ನಾಟಕ ಗತವೈಭವ ಎನ್ನುವಂಥದ್ದು ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿಯಾಗಿದೆ. ಉತ್ಖನನ ಎಂದರೇನು? ಮೂಲಾಧಾರಗಳನ್ನು ಹಕ್ಕಿ ತೆಗೆಯಲು ಕೈಗೊಳ್ಳುವಂತಹ ವೈಜ್ಞಾನಿಕ ಭೂ ಅಗೆತವನ್ನು ಉತ್ಖನನ ಅಂತಂದೇಳಿ ಕರೀತಾರೆ. ಶಾತವಾಹನರ ರಾಜಧಾನಿ ಯಾವುದಾಗಿತ್ತು? ಪ್ರತಿಷ್ಠಾನ ಅಥವಾ ಪೈಠಾನ ಶಾತವಾಹನರ ರಾಜಧಾನಿಯಾಗಿತ್ತು. ಅಮೋಘವರ್ಷ ನೃಪತುಂಗ ಅಮೋಘವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿರುವಂತಹ ವಿದೇಶಿ ಯಾರು ಅಂತಂದರೆ ಸುಲೈಮಾನ್ ಏನು ಮಾಡ್ತಾನಪ್ಪ ಅಂದರೆ ಅಮೋಘವರ್ಷನ ಆಸ್ಥಾನಕ್ಕೆ ಭೇಟಿಯನ್ನು ನೀಡ್ತಾನೆ. ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾಯಿಸಿದವರು ಯಾರಪ್ಪ ಅಂದರೆ ಮಹಮ್ಮದ್ ಬಿನ್ ತುಘಲಕ್. ಈ ಪ್ರಶ್ನೆ ಏನಪ್ಪ ಅಂದರೆ ಪುನರಾವರ್ತನೆಯಾಗಿರುವಂತಹ ಪ್ರಶ್ನೆಯಾಗಿದೆ. ಯವನ ರಾಜ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಹೊಂದಿದವರು ಯಾರಪ್ಪ ಅಂದರೆ ಕೃಷ್ಣದೇವರಾಯ. ಬೀದರ್ನಲ್ಲಿರುವಂತಹ ಮದರಸವನ್ನು ನಿರ್ಮಿಸಿದವರು ಯಾರಪ್ಪ ಅಂತಂದರೆ ಮಹಮ್ಮದ್ ಗವಾನ್ ಏನಪ್ಪ ಅಂದರೆ ಬೀದರ್ನಲ್ಲಿರುವಂತಹ ಮದರಸವನ್ನು ನಿರ್ಮಾಣ ಮಾಡ್ತಾನೆ. ಮಧ್ವಾಚಾರ್ಯರ ಸಿದ್ಧಾಂತವನ್ನು ಹೆಸರಿಸಿ. ದ್ವೈತ ಸಿದ್ಧಾಂತವನ್ನು ಮಧ್ವಾಚಾರ್ಯರು ಪ್ರತಿಪಾದನೆಯನ್ನು ಮಾಡ್ತಾರೆ. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೊಳಿಸಿದ ಗವರ್ನರ್ ಯಾರಪ್ಪ ಅಂದರೆ ಲಾರ್ಡ್ ವೆಲ್ಲೆಸ್ಲಿಯವರು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೊಳಿಸ್ತಾರೆ. ಭಾರತ ರತ್ನ ಪ್ರಶಸ್ತಿ ಪಡೆದಂತಹ ಮೊದಲ ಕನ್ನಡಿಗ ಯಾರಪ್ಪ ಅಂತಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಭಾರತ ರತ್ನ ಪ್ರಶಸ್ತಿ ಪಡೆದಿರುವಂತಹ ಮೊದಲ ಕನ್ನಡಿಗ. ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿ ಯಾವುದು? ಕರ್ನಾಟಕ ಗತವೈಭವ. ಈ ಒಂದು ಪ್ರಶ್ನೆ ಏನಪ್ಪ ಅಂದರೆ ಪುನರಾವರ್ತನೆಯಾಗಿದೆ. ನಾಣ್ಯಶಾಸ್ತ್ರ ಎಂದರೇನು? ನಾಣ್ಯಗಳನ್ನು ಕುರಿತು ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ನಾಣ್ಯಶಾಸ್ತ್ರ ಅಂತಂದೇಳಿ ಕರೀತೀವಿ. ವೇದ ಎಂದರೆ ಜ್ಞಾನ ಎನ್ನುವಂತಹ ಅರ್ಥ. ಹೊಯ್ಸಳರ ರಾಜ್ಯದ ಸ್ಥಾಪಕ ಯಾರಪ್ಪ ಅಂತ ಸ್ಥಳ. ಅಕ್ಬರನು ಜಾರಿಗೊಳಿಸಿದ ಧರ್ಮ ಯಾವುದು? ದೀನ್-ಇ ಇಲಾಹಿ. ಇದು ಕೂಡ ಪುನರಾವರ್ತನೆಯಾಗಿರುವಂತಹ ಪ್ರಶ್ನೆ. ಶಿವಾಜಿಯ ಕಿರೀಟ ಧಾರಣೆಯಾಗಿರುವಂತಹ ವರ್ಷ ಯಾವುದು? 1674 ಕ್ರಿಸ್ತಶಕ 1674ರಲ್ಲಿ ಶಿವಾಜಿಯ ಕಿರೀಟ ಧಾರಣೆ ಆಗ್ತದೆ. ಮೈಸೂರಿನ ಹುಲಿ ಎಂದು ಯಾರನ್ನು ಕರೀತಾರಪ್ಪ ಅಂತಂದರೆ ಟಿಪ್ಪು ಸುಲ್ತಾನ್. ಈ ಪ್ರಶ್ನೆ ಕೂಡ ಏನಪ್ಪ ಹೆಚ್ಚಾಗಿ ಪುನರಾವರ್ತನೆಯಾಗಿದೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ಏಕೆ ದಂಗೆ ಎದ್ದಳಪ್ಪ ಅಂತಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂತಹ ನೀತಿಗೆ ದಂಗೆ ಆಯಿತು. ಈ ಪ್ರಶ್ನೆ ಕೂಡ ಪುನರಾವರ್ತನೆಯಾಗಿದೆ. ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ದಾದಾಬಾಯಿ ನವರೋಜಿಯವರು ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ. ಆರ್ಯ ಸಮಾಜದ ಸ್ಥಾಪಕ ಯಾರು? ದಯಾನಂದ ಸರಸ್ವತಿಯವರು ಆರ್ಯ ಸಮಾಜ ಸ್ಥಾಪಕರು. ಈ ಪ್ರಶ್ನೆ ಕೂಡ ಪುನರಾವರ್ತನೆಯಾಗಿದೆ. ನೇತಾಜಿ ಎಂದು ಪ್ರಸಿದ್ಧಿ ಪಡೆದವರು ಯಾರಪ್ಪ ಅಂದರೆ ಸುಭಾಷ್ ಚಂದ್ರ ಬೋಸ್. ಈ ಪ್ರಶ್ನೆ ಕೂಡ ಏನಪ್ಪ ಅಂದರೆ ಪುನರಾವರ್ತನೆಯಾಗಿದೆ. ಪ್ರಾಚೀನ ಕರ್ನಾಟಕದ ಮೇರೆ ಉಲ್ಲೇಖಿಸಿರುವ ಗ್ರಂಥ ಯಾವುದು? ಕವಿರಾಜ ಮಾರ್ಗ. ದಕ್ಷಿಣ ಭಾರತದಲ್ಲಿ ಮಾನವನು ಉಪಯೋಗಿಸಿರುವಂತಹ ಲೋಹ ಯಾವುದೆಂದು? ಕಬ್ಬಿಣ. ಉತ್ತರ ಭಾರತದಲ್ಲಿ ಯಾವುದೆನ್ನುವಂಥದ್ದನ್ನು ಕಮೆಂಟ್ಸ್ ಮಾಡಿ. ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ. ಕದಂಬರ ವಂಶದ ಸ್ಥಾಪಕ ಯಾರಾಗಿದ್ದರು? ಮಯೂರವರ್ಮ. ಭಾರತದ ಮೇಲೆ ದಾಳಿಯನ್ನು ಮಾಡಿರುವಂತಹ ಮೊದಲ ಮುಸ್ಲಿಮರು ಯಾರಪ್ಪ ಅಂತಂದರೆ ಅರಬ್ಬರಾಗಿದ್ದರು. ಶಿವಾಜಿಯ ಕಿರೀಟಧಾರಣೆಯಾಗಿರುವಂತಹ ವರ್ಷ ಕ್ರಿಸ್ತಶಕ ಅಥವಾ ಸಾಮಾನ್ಯ ಶಕ 1674. ಚಿತ್ರದುರ್ಗದ ಕೋಟೆಯನ್ನು ರಕ್ಷಣೆ ಮಾಡಿರುವಂತಹ ವೀರ ಮಹಿಳೆ ಯಾರಪ್ಪ ಅಂದರೆ ಒನಕೆ ಓಬವ್ವ.
ರಾಮಾನುಜಾಚಾರ್ಯರ ಸಿದ್ಧಾಂತವನ್ನು ತಿಳಿಸಿ ಅಂತ ಅನ್ನುವಂಥದ್ದು ವಿಶಿಷ್ಟಾದ್ವೈತ ಸಿದ್ಧಾಂತ. ಈ ಒಂದು ಪ್ರಶ್ನೆ ಪುನರಾವರ್ತನೆಯಾಗಿದೆ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ಯಾವುದಪ್ಪ ಅಂದರೆ ಮದ್ರಾಸ್ ಒಪ್ಪಂದ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಒಪ್ಪಂದ ಆಗ್ತದೆ. ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ಕನ್ನಡಿಗರ ಯಾರಪ್ಪ ಅಂತಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಈ ಪ್ರಶ್ನೆ ಕೂಡ ಪುನರಾವರ್ತನೆಯಾಗಿದೆ. ಪ್ರಾಚೀನ ಕರ್ನಾಟಕದ ಮೇಲೆ ಉಲ್ಲೇಖಿಸಿರುವ ಗ್ರಂಥ ಯಾವುದು? ಕವಿರಾಜ ಮಾರ್ಗ. ಈ ಪ್ರಶ್ನೆ ಕೂಡ ಏನಪ್ಪ ಅಂದರೆ ಪುನರಾವರ್ತನೆಯಾಗಿದೆ. ಪ್ರಥಮ ವೇದ ಯಾವುದಪ್ಪ ಅಂದರೆ ಋಗ್ವೇದ. ಈ ಪ್ರಶ್ನೆ ಕೂಡ ಏನಪ್ಪ ಅಂದರೆ ಪುನರಾವರ್ತನೆಯಾಗಿದೆ. ಕುಶಾಣರ ಮೂಲ ಸ್ಥಳ ಯಾವುದು? ಚೀನಾವಾಗಿತ್ತು. ಚೋಳರ ಗ್ರಾಮಾಡಳಿತವನ್ನು ತಿಳಿಸುವಂತಹ ಶಾಸನ ಯಾವುದು? ಉತ್ತರ ಮೇರೂರು ಶಾಸನ. ಈ ಪ್ರಶ್ನೆ ಕೂಡ ಏನಪ್ಪ ಅಂದರೆ ಪುನರಾವರ್ತನೆಯಾಗಿದೆ. ಶಿವಾಜಿಯ ಬಿರುದು ಯಾವುದು? ಛತ್ರಪತಿ ಎನ್ನುವಂಥದ್ದು. ಬಹುಮನಿ ಮನೆತನದ ಸ್ಥಾಪಕ ಯಾರಾಗಿದ್ದರು? ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನಿ ಶಾ ಬಹುಮನಿ ಮನೆತನದ ಸ್ಥಾಪಕರಾಗಿದ್ದರು. ಬಸವೇಶ್ವರರ ಜನ್ಮಸ್ಥಳ ಯಾವುದು? ಬಾಗೇವಾಡಿ. ಈ ಪ್ರಶ್ನೆ ಕೂಡ ಪುನರಾವರ್ತನೆಯಾಗಿದೆ. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆದಂತಹ ವರ್ಷ ಯಾವುದು? 1857. INA ವಿಸ್ತರಿಸಿ ಬರೆ ಅಂದರೆ ಭಾರತೀಯ ರಾಷ್ಟ್ರೀಯ ಸೇನೆ, ಇಂಡಿಯನ್ ನ್ಯಾಷನಲ್ ಆರ್ಮಿ. ಆಲೂರು ವೆಂಕಟರಾಯರ ಪ್ರಸಿದ್ಧ ಗ್ರಂಥ ಯಾವುದಪ್ಪ ಅಂದರೆ ಕರ್ನಾಟಕ ಗತವೈಭವ. ಈ ಪ್ರಶ್ನೆ ಕೂಡ ಪುನರಾವರ್ತನೆಯಾಗಿದೆ. ಪ್ರಾಚೀನ ಕರ್ನಾಟಕದ ಮೇಲೆ ಉಲ್ಲೇಖಿಸಿರುವ ಗ್ರಂಥ ಕವಿರಾಜ ಮಾರ್ಗ. ಹಳೆಯ ಶಿಲಾಯುಗದಲ್ಲಿ ಮಾನವ ಬಳಸಿರುವಂತಹ ಕಲ್ಲಿನ ಹೆಸರೇನಪ್ಪ ಅಂದರೆ ಬೆಣಸು ಕಲ್ಲು ಅಥವಾ ಕ್ವಾರ್ಟಾಜೈಟ ಅಂತೇಳಿ ಕರಿತೇವೆ. ಸಿಂಧೂ ನಾಗರಿಕತೆಯ ಅಡಗುಕಟ್ಟೆಯಲ್ಲಿ ಪತ್ತೆಯಾಗಿದೆ ಲೋಥಲ್ನಲ್ಲಿ. ಮುದ್ರಾ ರಾಕ್ಷಸವನ್ನು ಯಾರು ಬರೆದರು? ವಿಶಾಖದತ್ತ. ಕುಶಾಣರ ಪ್ರಸಿದ್ಧ ದೊರೆ ಯಾರು? ಕಾನಿಷ್ಕ. ಪ್ರಯಾಗ ಬೌದ್ಧ ಮಹಾಸಮ್ಮೇಳನ ಯಾವಾಗ ನಡೆಯಿತು? ಕ್ರಿಸ್ತಶಕ 643ರಲ್ಲಿ ನಡೀತದೆ. ಭಾರತದ ಗಿಣಿ ಎಂದು ಯಾರನ್ನು ಕರೆಯುತ್ತಾರೆ? ಅಮೀರ್ ಖುಸ್ರೋ. ಈ ಒಂದು ಪ್ರಶ್ನೆ ಕೂಡ ಪುನರಾವರ್ತನೆಯಾಗಿದೆ. ಮೊಘಲ್ ಸಂತತಿಯ ಸ್ಥಾಪಕ ಯಾರು? ಬಾಬರ್. ಚೌತ್ ಎಂದರೇನು? ಶಿವಾಜಿಯು ನೆರೆಯ ರಾಜ್ಯಗಳ ಮೇಲೆ ವಿಧಿಸುತ್ತಿರುವಂತಹ ಸೈನಿಕ ತೆರಿಗೆಯನ್ನು ಚೌತ್ ಅಂತಂದೇಳಿ ಕರೀತಾರೆ. ನವಕೋಟೆ ನಾರಾಯಣ ಎಂದು ಯಾರನ್ನು ಕರೀತಾರೆ? ಚಿಕ್ಕದೇವರಾಜ ಒಡೆಯರನ್ನು ಕರೀತಾರೆ. ಈ ಪ್ರಶ್ನೆ ಕೂಡ ಪುನರಾವರ್ತನೆಯಾಗಿದೆ. ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಯಾವುದಾಗಿತ್ತು? ಪಾಂಡಿಚೇರಿಯಾಗಿತ್ತು. ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಈ ಪ್ರಶ್ನೆ ಕೂಡ ಪುನರಾವರ್ತನೆಯಾಗಿದೆ. ದಾದಾಬಾಯಿ ನವರೋಜಿಯವರು. ಅಲಿಘರ್ ಚಳವಳಿಯನ್ನು ಆರಂಭಿಸಿದವರು ಯಾರು? ಸೈಯದ್ ಅಹಮದ್ ಖಾನ್. ಈ ಪ್ರಶ್ನೆ ಕೂಡ ಪುನರಾವರ್ತನೆಯಾಗಿದೆ. INA ವಿಸ್ತರಿಸಿ ಬರೆಯಿರಿ. ಇಂಡಿಯನ್ ನ್ಯಾಷನಲ್ ಆರ್ಮಿ, ಭಾರತೀಯ ರಾಷ್ಟ್ರೀಯ ಸೈನ್ಯ. ಏಕೀಕರಣದ ನಂತರ ಮೈಸೂರಿನ ಪ್ರಥಮ ಮುಖ್ಯಮಂತ್ರಿ ಯಾರಾಗಿದ್ದರಪ್ಪ ಅಂದರೆ ಎಸ್ ನಿಜಲಿಂಗಪ್ಪ ಆಗಿದ್ದರು. ಅನುಭವ ಮಂಟಪದಲ್ಲಿ ನಡೆದ ಧರ್ಮಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು? ಈ ಒಂದು ಪ್ರಶ್ನೆಗೆ ಕಮೆಂಟ್ಸನ್ನು ಮಾಡಿರಿ. ಇಲ್ಲಿವರೆಗೆ ಪ್ರಮುಖವಾಗಿರುವಂತಹ 2026ರ ವಾರ್ಷಿಕ ಪರೀಕ್ಷೆ ಹಾಗೂ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಬಹುಮುಖ್ಯವಾಗಿರುವಂತಹ 1 ಅಂಕದ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ 2 ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆಯನ್ನು ಮಾಡೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಹಾಗೂ ನಮ್ಮ ಕನಕಶ್ರೀ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ.